ಈಗಾಗಲೇ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರ ಯಾರಾದರೂ ಕಾಂಗ್ರೆಸ್ನ ಜೆಡಿಎಸ್ ಶಾಸಕರು ಅಂತ ಹೇಳಿ ಚಾತಕ ಪಕ್ಷಿಯಂತೆ ಈಗಾಗಲೇ ಬಿಜೆಪಿಯ ಮುಖಂಡರುಗಳು ಕಾಯ್ತಾನೆ ಇದ್ದಾರೆ. ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಯಾರಾದ್ರೂ ನಮ್ಮ ಬಳಿಗೆ ಬೀಳ್ತಾರಾ ಅಂತ ಹೇಳಿ. ಆದ್ರೆ ಬಿಜೆಪಿ ಮುಖಂಡರೊಬ್ಬರಿಂದ ಕೃಷ್ಣಪ್ಪ ಅವರಿಗೆ ನಿರಂತರ ಕರೆ ಕೂಡ ಹೋಗ್ತಾ ಇದೆ. ಕಳೆದ 2 ದಿನಗಳಿಂದ ನಿರಂತರ ಸಂಪರ್ಕದಲ್ಲಿದ್ದಾರೆ ಬಿಜೆಪಿ ಮುಖಂಡರುಗಳು. ಬಿಜೆಪಿಯಿಂದ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಗಾಳ ಹಾಕಲಾಗಿದೆಯಾ? ಬಿಜೆಪಿ ಮುಖಂಡರೊಬ್ಬರಿಂದ ಕೃಷ್ಣಪ್ಪಗೆ ನಿರಂತರ ಕರೆ ಹೋಗ್ತಾ ಇದ್ದು ಕಳೆದ 2 ದಿನಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಬಿಜೆಪಿ ಮುಖಂಡರು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿ ಮೂಲಗಳು ಮಾಹಿತಿ ಕೂಡ ನೀಡಿವೆ. ಈಗಾಗಲೇ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಈಗಾಗಲೇ ಬಿಜೆಪಿ ಗಾಳ ಹಾಕ್ತಾ ಇದೆ. ಕಳೆದ 2 ದಿನಗಳಿಂದ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ ಬಿಜೆಪಿಯ ಮುಖಂಡರು. ಹಾಗಾಗಿ ಬಿಜೆಪಿಯ ಮುಖಂಡರುಗಳ ಮಾತಿಗೆ ತಲೆಬಾಗ್ತಾರಾ, ಆಪರೇಷನ್ ಕಮಲಕ್ಕೆ ಕೃಷ್ಣಪ್ಪ ಅವರು ಒಳಗಾಗ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಟಚ್ ಅಲ್ಲಿದ್ದಾರೆ ಬಿಜೆಪಿ ಮುಖಂಡರು. ಹಾಗೆ ನಿರಂತರವಾಗಿ ಕರೆ ಕೂಡ ಹೋಗ್ತಾ ಇದೆ ಕೃಷ್ಣಪ್ಪ ಅವರಿಗೆ. ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿಯ ಮೂಲಗಳ ಮಾಹಿತಿ ಈಗ ಸಿಕ್ಕಿದೆ. ಬಿಜೆಪಿಯಿಂದ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಗಾಳ ಹಾಕಲಾಗಿದೆ ಅನ್ನೋದರ ಬಗ್ಗೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗಾಗಲೇ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ನಿಂದ ಶಾಸಕರನ್ನ ತಮ್ಮ ಬಲೆಗೆ ಹಾಕೊಳ್ಬೇಕು ಅಥವಾ ಆಪರೇಷನ್ ಕಮಲಕ್ಕೆ ಒಳಗ ಮಾಡಬೇಕು ಅನ್ನೋಂತ ಹೇಳಿ ಸತತ ಪ್ರಯತ್ನ ಆಗ್ತಾನೆ ಇದೆ. ಆದ್ರೆ ಒಂದ್ ಕಡೆ ನಾವು ನೋಡಿದ್ರೆ ಯಾರು ಕೂಡ ಕಾಂಗ್ರೆಸ್ ಶಾಸಕರು ಈ ಕಡೆ ಬೀಳುವ ಹಾಗೆ ಚಾನ್ಸಸ್ ಕಾಣಿಸ್ತಿಲ್ಲ. ಆದ್ರೆ ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಹೇಗೆ ಏನು ಅಂತ ನವಿತಾ, ಬಿಜೆಪಿಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಸಂಖ್ಯಾಬಲ ಏನು 113 ಏನಿದೆ, ಅದು ಮ್ಯಾಜಿಕ್ ಫಿಗರ್ ಅನ್ನ ಅವರು ಇದ್ ಮಾಡ್ಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಶತಾಯಗತ್ಯ ಹೇಗಾದ್ರೂ ಮಾಡಿ ಒಂದಷ್ಟು ಶಾಸಕರನ್ನ ಸೆಳೆದುಕೊಳ್ಬೇಕನ್ನುವಂತ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ರೆ, ಆ ಪ್ರಯತ್ನಗಳು ಯಾಕೋ ಅವರು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಯಶಸ್ಸಾಗ್ತಾ ಇಲ್ಲ. ಆದ್ರೂ ಅವರು ಕೊನೆಯ ಕ್ಷಣದವರೆಗೂ ಕೂಡ ಪ್ರಯತ್ನವನ್ನ ಮಾಡ್ತಾನೆ ಇರ್ಬೇಕನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರೋದ್ರಿಂದಾಗಿ ಯಾರ್ಯಾರು ಈಗ ಸಾಕಷ್ಟು ಜನ ಶಾಸಕರು ಮತ್ತೆ ಸಚಿವರಾಗಿದ್ದಂತರ ಮೇಲೆ ಸಾಕಷ್ಟು ಆರೋಪಗಳೇನು ಕೇಳಿಬಂದಿತ್ತು. ಅಂತ ಆರೋಪಗಳ ಹಿನ್ನೆಲೆಯಲ್ಲಿ IT ರೇಡ್ಗಳು, ಅದೇ ರೀತಿ ED ರೇಡ್ಗಳು, ಈ ರೀತಿಯಾದಂತಹ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದು ಹಿಂದಿನಿಂದಲೂ ಕೂಡ ಇದೆ. ಈಗ ಅಂತ ಒಂದು ದಾಳಿಗೆ ಈಡಾಗ್ಬೋದು ಅನ್ನೋಂತ ಆತಂಕವನ್ನ ಮೊದಲಿಂದನೂ ಎದುರಿಸ್ತಾ ಇದ್ದಂತವ್ರು ವಿಜಯನಗರ ಶಾಸಕರಾಗಿರುವಂತ ಎಂ ಕೃಷ್ಣಪ್ಪ, ಲೇಔಟ್ ಕೃಷ್ಣಪ್ಪ ಅಂತಾನೂ ಕೂಡ ಅವರನ್ನು ಕರೆಯಲಾಗ್ತದೆ. ಅವರನ್ನ ಈಗ ಎಲ್ಲ ಒಂದ್ ಕಡೆ ಈ IT ಮತ್ತೆ ED ರೈಡ್ ಅಸ್ತ್ರವನ್ನ ಬಳಸ್ಕೊಳ್ಳೋದ್ರ ಮೂಲಕ, ಆ ಒಂದು ಅಸ್ತ್ರವನ್ನ ಬಳಸೋದ್ರ ಮೂಲಕ ಅವ್ರನ್ನ ಹೇಗಾದ್ರೂ ಮಾಡಿ ಬಿಜೆಪಿಗೆ ಸೆಳೆದುಕೊಳ್ಬೇಕನ್ನೋ ಯತ್ನವನ್ನ ಎಲ್ಲೊಂದ್ ಕಡೆ ಬಿಜೆಪಿ ಮಾಡ್ತಾ ಇದ್ರಂತ ಒಂದು ಮಾಹಿತಿಯನ್ನ ಈಗಾಗಲೇ ಬಿಜೆಪಿಯ ವಿಶ್ವಸನೀಯ ಮೂಲಗಳು ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿದೆ. ಇದ್ರಲ್ಲಿ ಪ್ರಮುಖವಾಗಿ ಎಂ ಕೃಷ್ಣಪ್ಪರವರ ಹೆಸರೇ ಯಾಕೆ ಪ್ರಸ್ತಾಪ ಆಗ್ತಾ ಇದೆ ಅಂತಂದ್ರೆ, ಎಂ ಕೃಷ್ಣಪ್ಪರವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳ್ಬೋದಿತ್ತು. ಅದು ಅಕ್ರಮ ಆಸ್ತಿ ಇರ್ಬೋದು ಅಥವಾ ಲೇಔಟ್ ಗಳನ್ನ ನಿರ್ಮಾಣ ಮಾಡ್ತಿರೋದ್ರ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಕೇಳ್ಬಂದಿತ್ತು. ಆ ಒಂದು ಆರೋಪಗಳ ಹಿನ್ನೆಲೆಯಲ್ಲಿ ಅವರ ಮೇಲೆ IT ರೇಡ್ ಅನ್ನ ಅಥವಾ ED ರೇಡ್ ಅನ್ನ ಮಾಡೋದ್ರ ಮೂಲಕ ಅವ್ರನ್ನ ಎಲ್ಲ ಒಂದ್ ಕಡೆ ಕೆಡ್ಡಾಗೆ ಬೀಳಿಸಬಹುದಾ ಅನ್ನೋಂತ ಒಂದಷ್ಟು ಸಾಧ್ಯತೆಗಳ ಹಿನ್ನೆಲೆಯಲ್ಲೂ ಕೂಡ ಬಿಜೆಪಿ ಮೊದಲಿಂದಲೂ ಪ್ರಯತ್ನ ಬರ್ತಾ ಇತ್ತು. ಬಹುಶಃ ಈ ಒಂದು ಹಂತದಲ್ಲಿ ಏನ್ ಬಿಜೆಪಿಗೆ ಸಂಖ್ಯಾಬಲ ಬೇಕಾಗಿದೆ ಒಂದು ಸರ್ಕಾರ ರಚನೆ ಮಾಡೋದಕ್ಕೆ. ಆ ಕಾರಣದಲ್ಲಿ ಅದು ಏನ್ ಮಾಡ್ತಾ ಅದು ಪ್ರಯತ್ನಗಳೇನ್ ಮಾಡ್ತದೆ, ಆ ಪ್ರಯತ್ನದ ಮುಂದುವರೆದ ಭಾಗವಾಗಿ ಅದು ಕಾಂಗ್ರೆಸ್ನ ವ್ಯಾಪ್ತಿಯಲ್ಲಿರುವಂತಹ ಶಾಸಕರು ಈ ರೀತಿಯಾಗಿ ಸಾಕಷ್ಟು ಆತಂಕಕ್ಕೆ ಈಡಾಗಿರುವಂತ ಶಾಸಕರೇನಿದ್ದಾರೆ ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಯತ್ನ ನೀಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಎಂ ಕೃಷ್ಣಪ್ಪರವರ ಹೆಸರು ಕೂಡ ಕೇಳಿ ಬರ್ತದೆ. ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಬಿಜೆಪಿಯ ಮುಖಂಡರ ಮೂಲಕ ಕಳೆದ 2 ದಿನಗಳಿಂದ ನಿರಂತರವಾಗಿ ಕೃಷ್ಣಪ್ಪರವರಿಗೆ ಫೋನ್ ಮಾಡೋದ್ರ ಮೂಲಕ ನೀವು ಬನ್ನಿ, ನಾವು ನಿಮ್ಗೆ ಯಾವ ರೀತಿ ಆಫರ್ಗಿಂತ ಹೆಚ್ಚಾಗಿ IT ರೇಡು ಮತ್ತೆ ED ರೇಡು ಅದರಿಂದ ನಿಮ್ಮನ್ನ ಹೊರತುಪಡಿಸ್ತೀವಿ, ಅದನ್ನ ಕೈ ಬಿಡ್ತೀವಿ, ಆ ಕಾರಣಕ್ಕೋಸ್ಕರ ನೀವು ಬನ್ನಿ ಅನ್ನೋಂತ ಒಂದು ಇದನ್ನು ಕೂಡ ಬೇಡಿಕೆಯನ್ನು ಕೂಡ ಅನ್ನೋಂತ ಒಂದು ಇದನ್ನು ಕೂಡ ಅವ್ರ ಮುಂದ್ಗಡೆ ಪ್ರಸ್ತಾಪವನ್ನು ಇಡ್ತದೆ ಅನ್ನೋಂತ ಮಾತನ್ನು ಕೇಳ್ಬರ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಎಂ ಕೃಷ್ಣಪ್ಪರವರ ಹೆಸರು ಈ ಒಂದು ಹಿನ್ನೆಲೆಯಲ್ಲಿ ಆಪರೇಷನ್ ಕಮಲದ ಹಿನ್ನೆಲೆಯಲ್ಲಿ ಅವರ ಹೆಸರು ಪದೇ ಪ್ರಸ್ತಾಪ ಆಗ್ತಾನೆ ಇದೆ. ಓಕೆ, ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ಗೆ.